ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ನಾವಿವತ್ತು ವಾಲಿಬಾಲ್ ಸ್ಪೋರ್ಟ್ಸ್ ಇದೆ ಗೈಸ್, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ರೂಮಲ್ಲಿ ವೀಡಿಯೋ ಮಾಡೋದು ಮರ್ತ್ಬಿಟ್ವಿ ಅಂತ ನೋಡ್ರಿ, ಗಾಡಿ ಮೇಲೆ ಕೂತ್ಕೊಂಡೇ ವೀಡಿಯೋ ಮಾಡ್ತಾ ಇದ್ದೀವಿ. ಸೊ ಡೋಂಟ್ ಮೈಂಡ್, ಬನ್ನಿ. ಹೊಸ ಬಟ್ಟೆ ಹಾಕೊಂಡು ಬಂದಾಳೆ ಗೈಸ್. ನನ್ನ ಮುಖಗಳು ನೋಡಿ ಗೈಸ್, ಇವಳ್ದು ಮುಖ ನೋಡಿ ಗೈಸ್, ಫುಲ್ ಟ್ಯಾನ್ ಆಗಿಬಿಟ್ಟೈತೆ. ಸ್ಕಿನ್ ಎಲ್ಲ ಪೀಲ್ ಆಫ್ ಆಗ್ತಾ ಇದೆ. ಆದರೂ ಜೋಶು ಗೈಸ್, ಆಡಬೇಕು, ಕಿರ್ಸ್ಬೇಕು, ಗೆಲ್ಲಬೇಕು. ಸೊ ಲೆಟ್ಸ್ ಗೋ. ಹೆಲ್ಮೆಟ್ ಹಾಕಿಲ್ಲ, ಬೈರಿ ಇವಳಿಗೆ ಯಾರು. ಗಾಯ್ಸ್, ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಎಷ್ಟೇ ಬೇಗ ಎದ್ದು ನಾವೆಲ್ಲ ಕೆಲಸ ಮುಗಿಸಿ ಕಾಲೇಜ್ ಅಥವಾ ಎಲ್ಲಾದರೂ ಹೋಗ್ತೀವಿ ಅಂದರೂ ಕೊನೆಗೂ ಅದು ನನ್ನ ಕೇಸಲ್ಲಿ ಲೇಟ್ ಆಗಲೇಬೇಕು. ತಿಂಡಿ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಆ ಲೆವೆಲಿಗೆ ಬ್ಯುಸಿ ನಾವು. ಹಾಗಾಗಿ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ಕೊಂಡು ಬಂದಿದ್ದಾಯಿತು. ಬಂದ ತಕ್ಷಣ ಎಲ್ಲ ಗ್ರೌಂಡ್ ರೆಡಿ ಮಾಡ್ತಾಯಿದ್ರು. ಈ ಕಡೆ ನಮ್ಮ ಗಣೇಶನಿಗೆ ಪೂಜೆನೂ ಆಗ್ತಿತ್ತು. ಫುಲ್ ಭಕ್ತಿಯಿಂದ ನಮಗೇನೇನು ಬೇಕೋ ಎಲ್ಲ ಬೇಡ್ಕೊಳ್ತಾ ಇದ್ವಿ ನಾವಂತೂ. ಇನ್ನೇನು ನಾಳೆ ಗಣೇಶನ ಬಿಡ್ತೀವಲ್ಲ ಅನ್ನೋ ಬೇಜಾರು ಬೇರೆ ಒಂದು ಕಡೆ. ಸೀನಿಯರ್ಸು, ಜೂನಿಯರ್ಸು, ಲೆಕ್ಚರರ್ಸು ಎಲ್ಲರೂ ಫುಲ್ ಜೋಶಲ್ಲಿ ಸ್ಪೋರ್ಟ್ಸಿಗೆ ರೆಡಿಯಾಗಿ ಬಂದಿದ್ದರು. ಆರ್ಗನೈಸ್ ಮಾಡಿರೋ ನಮ್ಮ ಸೀನಿಯರ್ಸ್ಗಂತೂ ಫುಲ್ ಟೆನ್ಷನ್ನು. ನಾವು ಸ್ಪೋರ್ಟ್ಸ್ ಆಡೋರೇ ಇಷ್ಟು ಬ್ಯುಸಿ ಅಂದರೆ ಅವ್ರ ಆರ್ಗನೈಸರ್ಸ್ ಅಂತೂ ಕೇಳಂಗೆ ಇಲ್ಲ. ಪಾಪ ಅಣ್ಣವರು ಆ ಕಡೆ ನಾಳೆ ಗಣೇಶನ ಬಿಡೋದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು, ಅಲ್ಲಿ ಅರೇಂಜ್ಮೆಂಟ್ಸು, ಮತ್ತು ಈ ಕಡೆ ನಮ್ಮನ್ನು ಮೇಂಟೈನ್ ಮಾಡಬೇಕು. ಊಟ ಬೇರೆ ಇತ್ತು ಇವತ್ತು, ಅದನ್ನ ನೋಡ್ಕೋಬೇಕು. ಫುಲ್ ಕೆಲಸ 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 ಅವರಿಗಂತೂ. ಡೆಡಿಕೇಶನ್ ಯಾವ ಲೆವೆಲಿಗಿತ್ತು ಅಂದರೆ, ಪೂಜೆ ಮಾಡತ್ತಲ್ಲಿ ಬನ್ನಿ ಅಂದರೆ ಈ ಕಡೆ ನಮ್ಮ ಕ್ಲಾಸ್ ಬಾಯ್ಸು ಪ್ರಾಕ್ಟೀಸ್ ಬೇರೆ ಮಾಡ್ತಿದ್ರು. ಇನ್ನು ನಾನು ವೀಡಿಯೋ ಮಾಡ್ತೀನಿ ಅಂದರೆ ಪೋಸ್ಟ್ ಕೊಡೋರ್ಗೇನು ಕಮ್ಮಿನಾ. ಫೈನಲ್ ಇಯರ್ಸ್ ಅಂತೂ ಫುಲ್ ಜೋಶಲ್ಲಿದ್ದರು. ಯಾಕಂದರೆ ಅವ್ರದ್ದು ಲಾಸ್ಟ್ ಇಯರು, ಲಾಸ್ಟ್ ಸೆಮ್ಮು. ನೆಕ್ಸ್ಟ್ ಮತ್ತೆ ಕಾಲೇಜ್ ಡೇಸ್ ಸಿಗುತ್ತೋ ಇಲ್ವೋ ಅಂತ ಅವರಂತೂ ಫುಲ್ ಎಂಜಾಯ್ಮೆಂಟ್ ಮೇಲೆ ಎಂಜಾಯ್ಮೆಂಟು. ಪ್ರಿನ್ಸಿಪಲ್ ನಮಗೆ ಮಂಗಳಾರತಿ ಮಾಡೋ ಅಷ್ಟೊತ್ತಿಗೆ ನಾವು ದೇವ್ರಿಗೆ ಮಂಗಳಾರತಿ ಮಾಡಿಬಿಡೋಣ ಅಂತ ನಮ್ಮ ಸೀನಿಯರ್ಸು ಕೂಡ ಬೇಗ ಬೇಗ ಪೂಜೆ ಮಾಡಿದ್ರು. ಯಾರ್ಯಾರು ಗಣೇಶನ ಹತ್ರ ಏನೇನು ಬೇಡ್ಕೊತಿದ್ರೋ ಗೊತ್ತಿಲ್ಲ, ಆದರೆ ನಾನಂತೂ ನನಗೆ ಬುದ್ಧಿ ಬಂದಾಗಿಂದನೂ, ಬುದ್ಧಿ ಬರೋದಕ್ಕೆ ಮುಂಚೆಯಿಂದನೂ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಂಡಿದ್ದೆ ನೆನಪು. ಅದನ್ನೇ ನೆನೆಸ್ಕೊಂಡು ನಗ್ತಾ ಇದ್ದೆ. ಯಾವುದಕ್ಕೆ ಕಾಂಪಿಟೇಷನ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮಂಗಳಾರತಿ ತೊಗೊಳ್ಳೋದಕ್ಕೆ ಮಾತ್ರ ಫುಲ್ಲು ಕಾಂಪಿಟೇಷನ್ನು. ಯಾಕಂದರೆ ಒಬ್ರಿಗೆ ಸಿಕ್ಕಿದ್ರೆ ಒಬ್ರಿಗೆ ಸಿಗಲ್ಲ ಅನ್ನೋ ಟೆನ್ಷನ್ನು. ಒಬ್ಬೊಬ್ರಿಗೆ ಒಂದೊಂದು ಟೆನ್ಷನ್ ಥರ ನನಗೆ ಎಲ್ಲದೂ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡು ಸ್ಟೋರೇಜ್ ಹೆಂಗಪ್ಪ ಮೇಂಟೈನ್ ಮಾಡೋದು ಅನ್ನೋ ಟೆನ್ಷನ್ನು. ಇವರಿಗೆ ನೆಕ್ಸ್ಟ್ ಯಾವ ಪೋಸ್ ಕೊಡೋಣ ಅನ್ನೋ ಟೆನ್ಷನ್ನು. ಹಾಕಿದ ಚೇರೆಲ್ಲ ಎತ್ತಾಕೊಂಡು ಬಂದು ಈ ಕಡೆ ನಾವು ವಾಲಿಬಾಲ್ ಮ್ಯಾಚ್ ನೋಡೋಣ ಅಂತ ಕೂತಿದ್ರೆ ನಮ್ಮ ಜೂನಿಯರ್ಸ್ ಇಲ್ಲಿ ಮೆಹಂದಿ ಕಾಂಪಿಟೇಷನ್ ಶುರು ಹಚ್ಕೊಂಡಿದ್ದಾರೆ. ಹಾಗಂತ ಏನು ಕಾಂಪಿಟೇಷನ್ ಇರಲಿಲ್ಲ, ಅವ್ರ ಖುಷಿಗೆ ಕೂತ್ಕೊಂಡು ಖಾಲಿ ಕೆಲಸ ಏನು ಮಾಡೋದು ಅಂತ ಮೆಹಂದಿ ಹಾಕ್ಕೊತಾ ಇದ್ದರು. ನಾನು ವೀಡಿಯೋ ಶುರು ಮಾಡಿದಾಗಲೇ ಅವ್ರಿಗೆ ಗೊತ್ತಿರುತ್ತೆ ನಾನು ವ್ಲಾಗಿಗೆ ಹಾಕೋಕ್ಕೆ ವೀಡಿಯೋ ಮಾಡ್ತೀನಿ ಅಂತ. ಅದಕ್ಕೆ ಮುಖ ಎಲ್ಲ ಮುಚ್ಕೊತಿದ್ರು, ಅಕ್ಕ ಪ್ಲೀಸ್ ಹಾಕಬೇಡಿ ಅಂತ. ನಾನು ಹೇಳಿದೆ ಅದಕ್ಕೆ, ನಾನು ಇದನ್ನೇ ಹಾಕ್ತೀನಿ ನೋಡ್ಕೊಳ್ಳಿ ನನ್ನ ವ್ಲಾಗ್ ಬಂದಾಗ ಅಂತ. ಹಿಂಗೆ ತಮಾಷೆ ಮಾಡ್ಕೊಂಡು ಕೂತಿದ್ವಿ. ಇನ್ನೇನು ಮಾಡೋದು, ಮ್ಯಾಚ್ ಸ್ಟಾರ್ಟ್ ಆಗೋವರೆಗೂ ಏನಾದರೂ ಒಂದು ಮಾಡೋದು ಅಂದ್ಬಿಟ್ಟು ಪೋಸ್ ಕೊಟ್ಕೊಂಡು ಕೂತಿದ್ವಿ ನಾವೆಲ್ಲ. ನಮ್ಮ ಪುಣ್ಯಕ್ಕೆ ತುಂಬ ಬಿಸಿಲು ಇರಲಿಲ್ಲ ಅಥವಾ ಮಳೆನೂ ಬರ್ತಿರಲಿಲ್ಲ. ಒಂದು ರೇಂಜಿಗೆ ವೆದರು ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು ಅವತ್ತು. ಸುಮ್ಮನೆ ವೀಡಿಯೋ ಮಾಡ್ಕೊಳಕ್ಕೆ ಅಂತ ಫೋನ್ ತೆಗೆದ್ರೆ ಎಂತೆಂಥ ಪ್ರತಿಭೆಗಳು ಹೊರಗೆ ಬರ್ತವೆ ನೋಡಿ. ಇವ್ರ ಕೈಗೆ ಮೆಹಂದಿ ಬಿಟ್ಟಿದ್ದು ಸಾಲದು ಅಂತ ಎಲೆ ಮೇಲೆಲ್ಲ ಕುತ್ಕೊಂಡು ಮೆಹಂದಿ ಬಿಡ್ತವ್ರೆ. ಈ ಕಡೆ ನೋಡಿದ್ರೆ ಒಬ್ಬರು ಮೇಡಮ್ ಅವರು ಸ್ನ್ಯಾಪ್ ಹಾಕ್ಕೊಂಡು ಕುಂತವ್ರೆ. ನಮ್ಮ ಗಣೇಶ ಇವನ್ನೆಲ್ಲ ನೋಡಿ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ. ನೆನ್ನೆ ಥ್ರೋಬಾಲ್ ಮ್ಯಾಚ್ ಆಡ್ಸಿದ್ದು ನೋಡಿ ಇವತ್ತು ಬೇಗ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಂಡ್ರೆ ಇವತ್ತು ಸ್ವಲ್ಪ ಡಿಲೇನೇ ಆಯಿತು. ಆ ಕಾರಣ ಏನು ಅಂತ ಗೊತ್ತಿಲ್ಲ, ಆದರೂ ನಾವು ಸ್ವಲ್ಪ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಟೈಮ್ ಇತ್ತು. ಅಂತೂ ಇಂತೂ ಮ್ಯಾಚ್ ನೋಡೋ ಟೈಮ್ ಬಂದೇ ಬಿಡ್ತು. ಸೌಂಡ್ ಎಲ್ಲ ಕೂಡ ಮ್ಯೂಟ್ ಮಾಡಿ. ಯಾರಿಗೂ ಪ್ರಾಪರ್ ಪ್ರಾಕ್ಟೀಸ್ ಅಂತ ಏನಿರಲಿಲ್ಲ, ಬಟ್ ಆದರೂ ಸಖತ್ತಾಗಿ ಆಡ್ತಾಯಿದ್ರು. ನೆನ್ನೆ ಥರನೇ ನಮ್ಮ ಚಿಯರ್ ಬಾಯ್ಸು ಸೊಪ್ಪೆಲ್ಲ ಕಿತ್ಕೊಂಡು ಕುಣಿಯಕ್ಕೆ ನಿಂತ್ಬಿಟ್ಟಿದ್ರು.
ಆದರೂ ಪ್ರಾಕ್ಟೀಸ್ ಇಲ್ದಲೇ ಇಷ್ಟು ಚೆನ್ನಾಗಿ ಮ್ಯಾಚ್ ಆಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಒಂಥರ ಮಜಾ ಇತ್ತು ನೋಡೋಕ್ಕೆ. ಇವತ್ತು ಕೂಡ ನಮ್ಮ ಕಾಲೇಜಲ್ಲಿ ಊಟ ಇತ್ತು. ಮ್ಯಾಚ್ ಆಡ್ತೀವಿ ಬಿಡ್ತೀವಿ ಅವೆಲ್ಲ ಸೆಕೆಂಡ್ರಿ, ಕೂತ್ಕೊಂಡು ಸಪೋರ್ಟ್ ಮಾಡಿರ್ತೀವಲ್ವ, ನಮಗೂ ಸ್ವಲ್ಪ ಸುಸ್ತಾಗಿರುತ್ತೆ. ಅದಕ್ಕೆ ನಾವು ಹೊಟ್ಟೆಗೆ ಒಂಚೂರು ರೇಷನ್ ಹಾಕೋಣ ಅಂತ ಊಟ ಮಾಡ್ಕೊಂಡು ಕೂತಿದ್ವಿ. ಮೊಸರನ್ನ, ಬೋಂಡ, ಕೇಸರಿ ಬಾತ್, ಉಪ್ಪಿನಕಾಯಿ, ವಾಂಗಿ ಬಾತ್, ನೋ ಬಜ್ಜಿ 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 ಗಾಯ್ಸ್ ಬಜ್ಜಿ ಬಿಲ್ಡಪ್ ಕಡೆ ಮೇಲೆ ಕೂತವಳೆ ಹಿಂಗೆ ಅಂದ್ರೆ ಈ ಪಿಂಪಲ್ ಮಾರ್ಕ್ ಕಾಣಿಸ್ತಾ ಇದೆ. ತೇಜಿ ನಗು ದಿವ್ಯಾ. ಹೆಲೋ ಇವರು ಗಾಯ್ಸ್ ಟೋಪಿ ಹಾಕೊಂಡವ್ರೆ. ಸಾದಿ ಬಾ ಇಲ್ಲಿ ಬಾ. ಅಡುಗೆ ಮಾಡಿದ್ದು ಆಯಿತು, ಊಟ ಮಾಡಿದ್ದು ಆಯಿತು. ಈ ಕಡೆ ನೋಡಿದ್ರೆ ನಮ್ಮ ವಾಲಿಬಾಲ್ದು ಬಾಯ್ಸ್ ಮ್ಯಾಚು ಶುರುವಾಗಿನೂ ಆಯಿತು. ಇನ್ನೊಂದು ಕಡೆ ಬಂದರೆ ಇವ್ರ ಮೆಹಂದಿನೂ ಕಂಪ್ಲೀಟ್ ಆಗಿತ್ತು. ಸೊ ಫುಲ್ ಮಜಾ ಉಡಾಯಿಸ್ಕೊಂಡು ಕಿರ್ಚಾಡ್ಕೊಂಡು ಹೊಟ್ಟೆ ತುಂಬ ಊಟ ಬಿದ್ದಿದ್ದಕ್ಕೂ ಅದಕ್ಕೂ ಸಖತ್ ಮ್ಯಾಚ್ ಅಂದ್ಕೊಳ್ಳಿ ಇವತ್ತು. ಹುಡುಗಿರ್ ಮ್ಯಾಚ್ ನೋಡೋದಕ್ಕಿಂತ ಹುಡುಗರು ಆಡೋ ವಾಲಿಬಾಲ್ ನೋಡೋದೇ ಒಂದು ಚಂದ ಅಂದ್ಕೊಳ್ಳಿ. ಮ್ಯಾಚ್ ಆಡ್ತಾ ಇರೋವಾಗ ಅವ್ರಿಗೆ ಎಷ್ಟು ಟೆನ್ಷನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮ್ಯಾಚ್ ನೋಡ್ತಾ ಇರೋ ನಮಗೆ ಫುಲ್ ಟೆನ್ಷನ್ನು. ಹೆಂಗೋ ಕತೆ ಹೊಡ್ಕೊಂಡು 3 ದಿವಸದಿಂದ ಗಣೇಶ ಕೂರಿಸಿರೋದು, ಸ್ಪೋರ್ಟ್ಸು ಅದು ಇದು ಅಂತ 1 ವಾರದಿಂದ ಕರೆಕ್ಟಾಗಿ ಕ್ಲಾಸಿಗೂ ಹೋಗಿರಲಿಲ್ಲ ನಾವಂತೂ. ಹಂಗೂ ಹಿಂಗೂ ಮಜಾ ಮಾಡಿದ್ದೀವಿ, ಅದರಲ್ಲೇನು ತಪ್ಪಿಲ್ಲ ಅಲ್ವಾ, ಕಾಲೇಜ್ ಡೇಸಲ್ಲಿ ಎಂಜಾಯ್ ಮಾಡಬೇಕು ಅಂತ. ನೋಡ್ತಾ ದಿನಗಳು ಕಳೆಯೋದೇ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ನಮ್ಮದು 4th ಸೆಮ್ಮಿಂದು ಎಕ್ಸಾಮ್ ಟೈಮ್ ಟೇಬಲ್ ಬೇರೆ ಬಂದುಬಿಟ್ಟಿದೆ. ಇನ್ನೊಂದು ಸೆಷನಲ್ ಅಂತ ಮಾಡಿ ಮುಗಿಸ್ಬಿಟ್ಟು ಸ್ಟಡಿ ಹಾಲಿಡೇಸ್ ಅಂತ ಕೊಟ್ಬಿಡ್ತಾರೆ. ಅದು ಯಾವಾಗ ಅಕ್ಟೋಬರ್ ಬಂತು ಅನ್ನೋದೇ ಗೊತ್ತಾಗಲಿಲ್ಲ. ಎಕ್ಸಾಮ್ ಬರೆದ್ರೆ ನಾವಂತೂ ಸೂಪರ್ ಸೀನಿಯರ್ಸಾಗಿ ಹೋಗ್ಬಿಡ್ತೀವಿ. ಅದು ಒಂದು ಟೆನ್ಷನ್ನೇನೆ. ನೆಕ್ಸ್ಟಿಂದ ನಮಗೆ ಎಲ್ಲ ಫಂಕ್ಷನ್ಸ್ ಮಾಡೋಕ್ಕೆ ಹೇಳ್ತಾರೆ. ಏನೇ ಮ್ಯಾನೇಜ್ಮೆಂಟ್ ಇದ್ದರೂ ಆರ್ಗನೈಸರ್ಸ್ ನಾವೇ ಆಗಿರ್ತೀವಲ್ವ ಅಂತ. ನಾವು ನಮ್ಮ ಸೀನಿಯರ್ಸ್ಗೆ ಇವಾಗ ಕಂಪ್ಲೇಂಟ್ ಮಾಡೋ ಥರ ಅದು ತರಿಸಿಲ್ಲ ಇದು ತರಿಸಿಲ್ಲ, DJ ಇರಬೇಕಿತ್ತು, ಹಂಗಿರಬೇಕಿತ್ತು ಹಿಂಗಿರಬೇಕಿತ್ತು ಅಂತ ನೆಕ್ಸ್ಟ್ ವರ್ಷದಿಂದ ನಾವು ಮಾಡ್ತೀವಲ್ವ, ಅವಾಗ ನಮ್ಮ ಬಂಡವಾಳ ಗೊತ್ತಾಗುತ್ತೆ. ಇರಲಿ ಬಿಡಿ, ಏನೇನೇನೋ ಮಾಡಿಬಿಟ್ಟಿದ್ದೀವಂತೆ, ಇದೊಂದು ಮಾಡೋಕ್ಕೇನೋ ಇದನ್ನೂ ಮಾಡಿಬಿಡೋಣ. ಈ 3 ದಿನ ಸ್ಪೋರ್ಟ್ಸ್ ಅಂತ ಕಳೆದಿರೋದ್ರಲ್ಲಿ ನಿದ್ದೆ ಎಷ್ಟು ಗಂಟೆ ಮಾಡಿದ್ದೀವೋ ಗೊತ್ತಿಲ್ಲ. ಸ್ಪೋರ್ಟ್ಸ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.